ಮಾಲಿನಿ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನಿವತ್ತು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ಲೋಟದ ಅಳತೆ, ಇದರಲ್ಲಿ ಅರ್ಧದಷ್ಟು ಈ ಅಳತೆನೇ ಇಟ್ಕೊಂಡಿದ್ದೀನಿ. ಫುಲ್ಲು ಅರ್ಧದಷ್ಟು ಕಡಲೆಬೇಳೆ, ಅರ್ಧದಷ್ಟು ಕೊಬ್ಬರಿ, ಕಾಲು ಭಾಗದಷ್ಟು ಹೆಸರುಬೇಳೆ, ಅರ್ಧ ಭಾಗದಷ್ಟು ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಇದಕ್ಕೆ ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 20-25 ಇದೆ. ಆಮೇಲೆ ಇಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟು ಹುಣಸೆಹಣ್ಣು, ನಿಂಬೆಹಣ್ಣು ಗಾತ್ರದಷ್ಟು, ಒಂದು ಸ್ವಲ್ಪ ದೊಡ್ಡದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಆಮೇಲೆ ಮಿಕ್ಸಿ ಮಾಡ್ತಾ ಬೆಲ್ಲ, ಉಪ್ಪು ಹಾಕ್ಬಿಟ್ಟು ಮಾಡ್ತೀನಿ. ಈಗ ಹುರಿಯೋದು ಶುರು ಮಾಡ್ಕೋತೀನಿ. ಒಂದೊಂದೇ ಬೇಳೆ ಹಾಕಿ ನಿಧಾನಕ್ಕೆ ಮೀಡಿಯಮ್ ಉರಿನಲ್ಲಿ ಹುರಿಬೇಕು. ಕಡಲೆಬೇಳೆ ಆಗಿದೆ. ಈಗ ಉದ್ದಿನಬೇಳೆ ಹಾಕಿ ಹುರಿತಾ ಇದ್ದೀನಿ. ಕಡಲೆಬೇಳೆನ ಈ ಥರ ಕೆಂಪಕ್ಕೆ ಹುರ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೇ ಹೆಸರುಬೇಳೆ ಹಾಕಿ ಹುರಿತಾ ಇದ್ದೀನಿ. ಜಾಸ್ತಿ ಇಲ್ಲದೆ ಇರೋದ್ರಿಂದ ಎರಡನ್ನೂ ಸೇರಿಸ್ಬಿಟ್ಟು ಹುರಿತಾ ಇದ್ದೀನಿ. ಈಗ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿನೂ ಹುರಿದ್ರೆ ಅಡ್ಡವಾಸನೆ ಬರಲ್ಲ, ಇಲ್ಲದೇ ಇದ್ದರೆ ವಾಸನೆ ಬರೋ ಚಾನ್ಸಸ್ ಇರುತ್ತೆ. ಈಗ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಬಿತ್ತ ಏನೂ ಇಲ್ಲ, ನೋಡ್ಕೊಂಡ್ಬಿಟ್ಟು ಹಾಕ್ಕೊಂಡು ಹುರಿಬೇಕು. ಇದು ಆಗಿದೆ. ಈಗ ಮೆಣಸಿನಕಾಯಿ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು 2 ಬ್ಯಾಚಲ್ಲಿ ಹುರಿತೀನಿ, ಚಿಕ್ಕ ಖಾಲಿ ಆಗಿರೋದ್ರಿಂದ. ಸಿಮ್ಮಲ್ಲಿ ಇಟ್ಕೊಳ್ಳಿ ಮೆಣಸಿನ್ಕಾಯಿ ಹುರಿತಾ. ಇದಾಗಿದೆ. ಇನ್ನೊಂದು ಬ್ಯಾಚ್ ಹುರಿತೀನಿ. ಹೆಸರುಬೇಳೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಕೆಲವರು ಬರೀ ಕಡಲೆಬೇಳೆ, ಉದ್ದಿನಬೇಳೆ ಮಾಡ್ತಾರೆ. ಹೆಸರುಬೇಳೆ ಹಾಕ್ಬಿಟ್ಟು ನೋಡಿ, ಮಾಡದೇ ಇರೋರು ಹೆಸರುಬೇಳೆನ ಹಾಕ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಇದಾಗಿದೆ. ಈ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಗರಿಗರಿ ಆಗಬೇಕು. ಈಗ ನೋಡಿ ಗರಿಗರಿಯಾಗಿದೆ. ಆರಿದ ಮೇಲೆ ಎಲ್ಲ ಅದು ಬೇಳೆ ಎಲ್ಲ ಆರಿದ ಮೇಲೆ ಪುಡಿ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಎಲ್ಲ ಆರಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಬೆಲ್ಲ ಹಾಕ್ತಾ ಇದ್ದೀನಿ. ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ ಮಿಕ್ಸಿ ಮಾಡಿಬಿಟ್ಟು ಇಲ್ಲಿ ರೆಡಿಯಾಗಿದೆ. ಈಗ ಇಂಗನ್ನು ಸೇರಿಸ್ತಾ ಇದ್ದೀನಿ. ಇದು ಆರಿದ ಮೇಲೆ ನಾವು ಬಾಕ್ಸಲ್ಲಿ ಹಾಕಿಟ್ಕೋಬೇಕು. ನೋಡಿ ರುಚಿಯಾದ ಚಟ್ನಿ ಪುಡಿ ರೆಡಿಯಾಗಿದೆ. ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.